ಸರ್ಗ ಭಾಗದಲ್ಲಿ ಸಿಬಿಗೆ ಸರದ ಮೊರರ ಮೊದಲ ಚೆಂಡ ಬಿಡುಗಡೆ. ಸಿಬಿ ಓಟವನ್ನು ದಾಖಲಿಸಿ ಒಂದು ಓಟಗಳ ಸೇರ್ಪಡೆ. ಎರಡನೆಯ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಒಂಟಿ ಓಟಗಳ ಪೂರೈಕೆಯೂ ಕೂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ವಾರಿಯರ್ಸ್ 11 ಬಸವನಗುಡಿ ವರ್ಸಸ್ ಯಂಗ್ಸ್ಟರ್ಸ್ 11 ಚೆನ್ನೈ ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು. ನಿರಂಜನ್ ಹೆಸರ ಮೊರನ ಚಡಿತ ಓಟಗಳು ಬರ್ತಾ ಇದೆ. ನಡುವೆ ಅಂತಿಮ ಇವಾಗ ಕ್ಯಾಚ್ ಪಡ್ಕೊಂಡ್ರು. ಹತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಬೀಸಬಲ ಪ್ರಯತ್ನವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಯಶಸ್ಸನ್ನು ಕಾಣ್ತಾ ಇಲ್ಲ. ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಬಾಲಾಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 3 ಚೆಂಡು ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ನಿರಂಜನ್ 4ನೇ ಬಾರಿ. ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟುಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ ಡಾಟ್ ಬಾಲ್ಗಳ ಮುಖಾಂತರವಾಗಿ. ಮತ್ತೆ 5ನೇ ಬಾರಿ 16ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಸಪೋರ್ಟ್ ಮಾಡಿಕೊಂಡು ಪಾಯಿಂಟ್ ಬದಲು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಎರಡನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವಾಗಿ ಯಂಗ್ಸ್ಟರ್ಸ್ ಚೆನ್ನೈ ಆಟಗಾರರು ಮಾಡಿದ್ರು. 2 ಓಟಗಳಿಗೆ ಅವಕಾಶವನ್ನು ಇವಾಗ ವಾರಿಯರ್ಸ್ 11 ಆಟಗಾರರು ಮಾಡಿಕೊಡ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣ ಏರಿಕೆಯನ್ನು ಕಾಣ್ತಾ ಇದೆ. ತಳ ಮತ್ತೆ 18 ಓಟವನ್ನು ತಲುಪ್ತಾ ಇದೆ. 18 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ರಿವಾಶಾಡ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಸೀಮಿತ ಪ್ರದೇಶವನ್ನು ಕಾಣ್ತಾ ಇದೆ. ಚೆಂಡು ಡಿಕ್ಲೇರ್ ಏರಿಯಾ ತಲುಪ್ತಾ ಇದೆ. 2 ಓಟದ ಹೆಚ್ಚುವರಿ 20 ಓಟವನ್ನು ತಲುಪ್ತಾ ಇದೆ. 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ 3 overs 20 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ 6 ಎಸೆತಗಳು ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ವಾರಿಯರ್ಸ್ 11 ಬಸವನಗುಡಿ ಅದ್ಯಾವ ಎಸೆತಗಾರನ ಅಂತಿಮ 6 ಚೆಂಡುಗಳಿಗಾಗಿ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಒಂದೆರಡು ಹೊಸ ಬೌಲರ್ ಸಂತೋಷ್ ಅವರನ್ನು ಪರಿಚಯಿಸ್ತಾರೆ. 3 ನಿಮಿಷಗಳು ಬಾಕಿ ಉಳಿತಾ ಇದೆ. 6 ಎಸೆತ ಮುಕ್ತಾಯ ಮಾಡಿಕೊಡ್ಬೇಕು. ವೈಡ್ ಬಾಲ್ ಸೂಚನೆ ರವಾನೆ ಕಾಣ್ತಾ ಇದೆ. 1 ಓಟದ ಹೆಚ್ಚುವರಿ ತಳ ಮತ್ತೆ 21 ಓಟವನ್ನು ತಲುಪ್ತಾ ಇದೆ ಕೂಡ. ಪಂದ್ಯಾಟ ಮುಂದುವರಿಸಿ ಅಲ್ಲಿ ಟೈಮರ್ ಆನ್ ಆಗಿದೆ. ಅಂತಿಮ 2 ನಿಮಿಷ ಬಾಕಿ ಉಳಿತಾ ಇದೆ. ಈ ಓವರ್ ಮುಕ್ತಾಯವನ್ನು ಮಾಡಿಕೊಡ್ಬೇಕು. ಬೀಸಬಲ್ಲ ಪ್ರಯತ್ನ. ಗೂಟದ ಹಿಂಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟದ ಹೆಚ್ಚುವರಿ ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 22 ಓಟವನ್ನು ತಲುಪ್ತಾರೆ. ಅಂತಿಮ 5 ಎಸೆತ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಬೀಸಬಲ ಪ್ರಯತ್ನ. ನಡುವೆ ಚೆಂಡು ತೀರಾ ಕೆಳಚ ಅದು ಹೋಗ್ತದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 4 ಆಟ ಬಾಕಿ ಉಳಿತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಬಹಳ ಶತಮಾನದ ಚೆಂಡನ್ನು ಮತ್ತೆ ಸಂತೋಷ್ ದಾಖಲಿಸಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 22 ಸ್ಥಗಿತವನ್ನು ಕಾಣ್ತಾ ಇದೆ ಕೂಡ. ಸಿಬಿ 4ನೇ ಚೆಂಡು.
ಅಂತಿಮ 1 ನಿಮಿಷ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಮಾಡಿಕೊಡ್ಬೇಕಾಗಿದೆ. 1 ನಿಮಿಷದಲ್ಲಿ 2 ಚೆಂಡುಗಳನ್ನು ದಾಖಲಿಸಬೇಕಾಗಿದೆ. ಪಂದ್ಯ ಮುಂದುವರಿಸಿ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ನಮಾಜ್ ನಾಡಿಗೆ ಬೀಳುತ್ತಾ ಇದೆ. ಬಹಳ ಶತಮಾನ ಐತೆ. ಹೊಡಾತ ಸಿಬೇದಾಳ ಮುಖಾಂತರ ಭಾಗ ಮಿಡ್ ವಿಕೆಟ್ ಸೇಮಾರಗೆ ಮೇಲ್ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. 26 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದಷ್ಟು ಬಾಕಿ ಇಳಿತದೆ. ಲಾಸ್ಟ್ ಬಾಲ್. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ. ಸಂತೋಷ್ ಕೊನೆಯ ಬಾರಿ. ಬೀಸಬಲ್ಲ ಪ್ರಯತ್ನ. ನಟದಾರ ಹೊಡೆತಗಳು ದಾಖಲಾತಿ ಕಾಣ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ ಹಂತದ ಇವಾಗ ಸಿಬಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ರೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಹಂತಗಳ ಬಳಿಕ ಯಂಗ್ಸ್ಟರ್ಸ್ 11 ಚೆನ್ನೈನ ತಂಡ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಈಸ್ 27. 27ರ ಟಾರ್ಗೆಟ್ ಸಂಖ್ಯೆ ಇಲ್ಲಿ ಚೇಸ್ ಮಾಡಬೇಕಾಗಿದೆ. ರಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಆರಂಭಿಕ ಸರದಿ ಆಟಗಾರ ಅಂಕಣಕ್ಕೆ ಸಾಗಬೇಕೆನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಕೂಡ. ಅಲ್ಲಿ ಓಪನರ್ಸ್ ಅಂಕಣಕ್ಕೆ ಬರಬೇಕು. 24 ಎಸೆತಗಳಲ್ಲಿ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವ್ಯವಸ್ಥಿತ ಹಗಲು ರಾತ್ರಿ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥವ್ರು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರು ಒಂದು ಹೊಸ ದಾಖಲೆಯ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಕೂಡ. ಎಲ್ಲ ಆಟಗಾರರ ಪರವಾಗಿ ನಾವು ಮೊದಲಾಗಿ ಅವರಿಗೆ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಟೀಮ್ ಇಂಡಿಯಾ ಅನ್ನುವಂತಹ ತಂಡವನ್ನು ಕಟ್ಟಿಕೊಂಡು ರಾಜ್ಯದ ಸುತ್ತಲೂ ಕೂಡ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ವೆಂಕಟೇಶ್ ಬಾಬು ರೆಡ್ಡಿ ಅವರ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಕೂಡ ಕಳೆದ ಬಾರಿ 2 ಬಾರಿ ಗುಂಜೂರು ಕ್ರೀಡಾಂಗಣ KVR ಕಪ್ ಪಂದ್ಯಾಟವನ್ನು ಕಂಡಿದ್ದು. ಈ ಬಾರಿಯ ಜೂನಿಯರ್ಸ್ ರಾಷ್ಟ್ರೀಯ ಮಟ್ಟದ ಅಂಡರ್ 22 ಕ್ರಿಕೆಟ್ ಪಂದ್ಯಾಕೂಟ ವರ್ತೂರು ಹೈಸ್ಕೂಲು ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. 2ನೇಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಸುಮಿತ್ ಮತ್ತು ಹಿಂದರು ಸಾಟಗಾರನ ಸೇರ್ಪಡೆ. ಕಿಚ್ಚ ಎಸೆರಗದ ಮೊದಲ ಚೆಂಡು. 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಸೇರ್ಪಡೆ. ತಳ ಮತ್ತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 26 ಓಟಗಳು 23 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಎರಡನೇ ಚೆಂಡು ನಡುವೆ ಓಟಗಳು ಬರ್ತಾ ಇಲ್ಲ. ಸುಂದರದ ಚೆಂಡನ್ನು ಕಿಚ್ಚ ದಾಖಲಿಸಿದ್ರು. ಆರಂಭಿಕ ಚೆಂಡಿನಲ್ಲಿ ಗೂಟದ ಹಿಂಭಾಗದಲ್ಲಿ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ಟ ಬೌಲರ್ ಇವಾಗ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಯಂಗ್ಸ್ಟರ್ಸ್ 11 ಚೆನ್ನೈ ತಳಿ ಪಂದ್ಯವನ್ನು ಜಯಿಸಬೇಕಾದ್ರೆ ಬೌಲರ್ಸ್ಗಳು ಈ ರೀತಿಯ ಒಂದು ಡಾಟ್ ಬಾಲ್ ಅನ್ನು ದಾಖಲಿಸಲೇಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯ ಪಂದ್ಯ. ಮಿಡ್ ವಿಕೆಟ್ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನಡುವೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟದ ಹೆಚ್ಚುವರಿ. ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 2 ಓಟವನ್ನು ತಲುಪ್ತಾ ಇದ್ದಾರೆ. ನಾಲ್ಕನ ಚೆಂಡು ಬಹಳ ಶತಮಾನ ಹೊಡೆತನ ದಾಖಲಿಸಿದ್ರು. ಲಾಂಗನಲ್ಲಿ ಕ್ಷೇತ್ರ ರಕ್ಷಣಾ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಮತ್ತೆ 1 ಓಟದ ಸೇರ್ಪಡೆಯೂ ಕೂಡ. 20 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಮುಕ್ತಾಯಗಣ 4 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸ್ತಾ ಇದೆ. ಕಿಚ್ಚ ಮತ್ತೆ 5ನೇಯ ಬಾರಿ.
ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ತಾರೆ, ನೋಡಬೇಕಾಗಿದೆ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹದರಿ ಆಘಾತವನ್ನ ಕಾಣ್ತಾ ಇದೆ. ಹದರಿ ಆಘಾತವನ್ನ ಕಾಣ್ತಾ ಇರತಕ್ಕಂಥ ತಂಡ ಮೊದಲ 4 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸಿತ್ತು. ಇವಾಗ 5ನೇ ಚೆಂಡಲ್ಲಿ ಮೊದಲ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ. ಈತ ಹೊಸ ಆಟಗಾರ ಅಂಕಣ ಎಂಟನ್ನು ಕಾಣ್ತಾ ಇದ್ದಾರೆ. ಸ್ಯಾಂಡಿ ಅಂಕಣ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. 19 ಎಸೆತಗಳು ಬಾಕಿ ಉಳಿತಾ ಇದೆ. 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 27 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರತಕ್ಕಂಥ ತಂಡ ಕೂಡ. ಕಿಚ್ಚ ಕೊನೆ ಬಾರಿ ಲೆಫ್ಟಿ ಆಟಗಾರ ಸ್ಯಾಂಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ನಡುವೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಸಿಲ್ಲೆ ಮಿಡಾಫಲ್ಲಿ ದಾಖಲಿಸಿದ್ರು. ಓಟುಗಳು ಬರ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯಗಳ ಮೊದಲ ಓವರ್ಗಳ ಬಳಿಕ 3 ಓಟವನ್ನು ತಲುಪ್ತಾ ಇದೆ. ತ್ರೀ ಫಾರ್ ಲಾಸ್ ಆಫ್ 1 ವಿಕೆಟ್ಸ್. 3ಕ್ಕೆ 1 ವಿಕೆಟ್ಸ್. ಆರಂಭಿಕ 6 ಚೆಂಡುಗಳಲ್ಲಿ ಕಳ್ಕೊಂಡಿದ್ದಾರೆ. ಅಂತಿಮ 18ಕ್ಕೆ 24 ಓಟಗಳು ಬರಬೇಕಾಗಿದೆ. ಬಾಲರ್ಸ್ ವರ್ಗ ಭಾಗದಲ್ಲಿ 8 ನಿಮಿಷ ಬಾಕಿ ಉಳಿತಾ ಇದೆ. ಪಂದ್ಯ ಸಮಾಪ್ತಿಯನ್ನು ಕಾಣಬೇಕು. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಊಟಗಳು ಬರ್ತಾ ಇಲ್ಲ. ಬಾಲ ದಾಖಲಿಸಿರ್ತಕ್ಕಂಥ 2ರ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ನೋಬಾಲ್ ಸೂಚನಾ ರವಾನೆ ಕಾಣ್ತಾ ಇದೆ. ಫ್ರೀ ಹಿಟ್ ಚೆಂಡು. ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಹೆಚ್ಚುವರಿ ಓಟದ ಸೇರ್ಪಡೆ. ಡೀಪ್ ಮಿಡ್ ವಿಕೆಟ್ ಬಾದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು ಕೂಡ ಫ್ರೀ ಹಿಟ್ ಚೆಂಡಿಗೆ 1 ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಕಂಡ್ರು. ತಡ ಮೊತ್ತ 5 ಓಟವನ್ನು ತಲುಪ್ತಾ ಇದೆ. ಕೊನೆಯ 17 ಎಸೆತಗಳು ಬಾಕಿ ಉಳಿತಾ ಇದೆ. 22 ಓಟಗಳು ಬರಬೇಕಾಗಿದೆ. ಮತ್ತೆರಡನೆಯ ಬಾರಿ ಜಗತ್ತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಸದಾರಾಧ್ಯ ಹೊಡೆತವನ್ನು ದಾಖಲಿಸುತ್ತಾ ಇದ್ದಾರೆ. ನಡುವೆ 2 ಓಟಗಳ ಹೆಚ್ಚುವರಿ ಕಾಣ್ತಾ ಇದೆ. 7 ಓಟವನ್ನು ತಲುಪ್ತಾ ಇದ್ದಾರೆ. 80 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ KVR ಕಪ್ ಪಂದ್ಯಾಕೂಟ. ವೆಂಕಟೇಶ್ ಬಾಬು ರೆಡ್ಡಿ ಅವರು ಜೊತೆಗಾಗಿ ಒಂದೆಡೆ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಂದಿನ ಪಂದ್ಯದಲ್ಲಿ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡಿದ್ದು ಎಬ್ಗೋಡಿ ಟಾಸ್ ಜಯವನ್ನು ಕಾಣ್ತಾ ಇದೆ. ಆರಂಭಿಕ ಬಾಲ್ ಫಸ್ಟ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರಬೇಕು. ಪಂದ್ಯಾಟಗಳು ನಿರಂತರವಾಗಿ ಸಾಗುತ್ತೆ. ಯಾವುದೇ ರೀತಿಯ ವಿಳಂಬವಿರೋದಿಲ್ಲ. 2 ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಬಾರಿ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇದ್ದು ಕ್ಯಾಚ್ ಅವಕಾಶಗಳಿತ್ತು. ನಡುವೆ 1 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದ್ದಾರೆ. ನಡುವೆ 1 ಓಟದ ಪೂರೈಕೆಯೂ ಕೂಡ ತಳಮತ್ತ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅದಾವ ಒಂದು ತಂಡ ಇಲ್ಲಿ ಜಯವನ್ನು ಕಂಡು ಮುಂದಿನ ಹಂತವನ್ನು ಕಾಣ್ತಾರೆ, ನೋಡಬೇಕಾಗಿದೆ. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಸುಂದರತೆಯ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ಮೊತ್ತ 8 ಓಟವನ್ನು ತಲುಪ್ತಾ ಇದೆ. 8 ಫಾರ್ ಲಾಸ್ ಆಫ್ 1 ವಿಕೆಟ್. 8ಕ್ಕೆ 1 ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಹೊಸ ಬೌಲರ್
ಮಣಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನ್ನರ ಮೊದಲ ಚೆಂಡಿಗಾಗಿ ಮಣಿ ಸರ್ಗ ಭಾಗದಲ್ಲಿ ಮಡಿ ಸರಗಾದ ಮೂರನ್ನ ಮೊದಲ ಚೆಂಡು ಚೆಂಡನ್ನ ಕಾಲ ಮೇಲೆ ಪಡ್ಕೊಂಡ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. ಅಂತಿಮ 11 ಎಸ್ ಬಾಕಿಳಿತಾ ಇದೆ. ಎರಡರ ಜನ ಬೆರಸನ ಹೊಡೆದ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಇವಾಗ ಮಿಡಾನಲ್ಲಿ ಸುಲಭ ಸಾಧದ ಕ್ಯಾಚ್ ಅನ್ನು ಪಡ್ಕೊಂಡಿಲ್ಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಎರಡನೆಯ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 8 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಅಂತಿಮ 10 ಚೆಂಡುಗಳಲ್ಲಿ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 10ಕ್ಕೆ 19 ಓಟಗಳ ಅವಶ್ಯಕತೆ. ಹೊಸ ಆಟಗಾರನ ಸೇರ್ಪಡೆ ಅಕ್ಷಯ ಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಹಂತದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ವಾರಿಯರ್ಸ್ 11ಗಳ ತಂಡ ಎಸೆತಗಾರ 26 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಇವಾಗ 27 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ ಕೂಡ. 8ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ನಾಲ್ಕು ನಿಮಿಷ ಬಾಕಿ ಉಳಿತಾ ಇದೆ. ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ನಡುವೆ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಆಯ್ತಾ ಒಂಬತ್ತು ಎಸ್ತ ಬಾಕಿ ಉಳಿತಾ ಇದೆ. 19 ಓಟಗಳು ಬರಬೇಕಾಗಿದೆ. ಬಹಳ ಶತಮಾನತೆ ಚೆಂಡು ನಡುವೆ ಕ್ಲೀನ್ ಮಾಡೋ ರೂಪದಲ್ಲಿ ಹೋದರೆ ಆಘಾತ. ಹೋದರೇನ ಮತ್ತೆ ಕಳ್ಕೊಳ್ತದೆ ದೇಶಾರ್ಗ ಭಾಗದಲ್ಲಿ. ಇವಾಗ ಮತ್ತೆ ಬೌಲರ್ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಹ್ಯಾಟ್ರಿಕ್ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ 3ನೇ ಹ್ಯಾಟ್ರಿಕ್ ಕಂಡುಕೊಳ್ಳುತ್ತಾ ಇದೆ. ಇನ್ನು ಈಗಾಗಲೇ 2 ಮಂದಿ ಬೌಲರ್ಸ್ಗಳು ಈ ರೀತಿಯ ಒಂದು ಸಾಧನೆ ಮಾಡಿದ್ದಾರೆ. ಇವಾಗ ಯಂಗ್ಸ್ಟರ್ಸ್ 11 ಚೆನ್ನೈನ ಬೌಲರ್ ಮಣಿಯಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಈತ 8 ಚೆಂಡುಗಳು ಬಾಕಿ ಉಳಿತಾ ಇದೆ. 19 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನಡುವೆ ಕ್ಷೇತ್ರ ರಕ್ಷಣೆ ಮಾಡಿಕೊಟ್ರು. 1 ಓಟಗಳ ಹೆಚ್ಚುವರಿ. 7 ಎಸೆತಗಳು ಬಾಕಿ ಉಳಿತಾ ಇದೆ. 18 ಓಟಗಳು ಬರಬೇಕಾಗಿದೆ. ತೊಳ ಮೊತ್ತ 9ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 4 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಕೆಳಚಾದು ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ 9ಕ್ಕೆ 4 ಹೋದರನ್ನು ಕಳ್ಕೊಳ್ತಾ ಇದೆ. 9 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. 18 ಓಟಗಳು ಬರಬೇಕಾಗಿದೆ. 6 ಬಾಲ್ಸ್ ಫ್ರಮ್ 18 ರನ್ಸ್ ನೀಡು. ಅಂತಿಮ 1 ಎಸೆತ 1 ನಿಮಿಷ ಬಾಕಿ ಉಳಿತಾ ಇದೆ. 6 ಚೆಂಡು ಮುಕ್ತಾಯವನ್ನು ಮಾಡಿಕೊಡ್ಬೇಕು. ಅಲ್ಲಿ ಶುಭದಲ್ಲಿ ಪಂದ್ಯ ಮುಂದುವರಿಕೆ ಕಾಣಬೇಕಾಗಿದೆ. ಅಭಿಯಸ್ಯಾರ್ಗ ಭಾಗದಲ್ಲಿ 6ಕ್ಕೆ 18 ಸಿಕ್ಸರ್ ಬೌಂಡ್ರಿಗಳು ಬರಬೇಕಾಗಿದೆ ಪಂದ್ಯಾಟದ ಜಯಕ್ಕಾಗಿ. ಅಂತಿಮ ಮೊದಲ ಚೆಂಡು ಕಾಟ್ ಬ್ಯಾಂಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನಡುವೆ ವಿಕೆಟ್ಸ್ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ ಕೂಡ.
1 ನಿಮಿಷ ಬಾಕಿ ಉಳಿತಾ ಇದೆ ಪಂದ್ಯ. ಮುಕ್ತಾಯವನ್ನ ಕಾಣಬೇಕು. ನಡುವೆ ಕವರ್ ಬಹಳಷ್ಟು ಬರುತ್ತೆ. ಹೊಡೆತ ಒಂದೋಟಗಳ ಸೇರ್ಪಡೆ. ಈತ ಎಸೆತಗಾರರು ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎದುರಾಳಿ ಆಟಗಾರನ ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಇಲ್ಲಿ ಬೌಲರ್ಸ್ಗಳು ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ. ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 10 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಮೂರನೆಯ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. 17 ಓಟಗಳು ಬರಬೇಕಾಗಿದೆ. 3-17. ನಟನಾರ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂಟಿ ಊಟಗಳ ಸೇರ್ಪಾಡೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನ ಯಂಗ್ಸ್ಟರ್ಸ್ 11 ಚೆನ್ನೈದ ತಂಡ ಮಾಡ್ತಾ ಇದೆ. ಎಸ್ಗಾರರು ಇಲ್ಲಿ ಪಂದ್ಯಾಟವನ್ನು ಉಳಿಸಿಕೊಡ್ತಾ ಇದ್ದಾರೆ. ಮತ್ತೆ 5ನೇ ಬಾರಿ ಅಲ್ಲಿ ಪಂದ್ಯಾಟವನ್ನ ಶುಭ್ರಗತಿಯಲ್ಲಿ ಮುಂದುವರಿಸಬೇಕು. ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬೆಡಾಫಲಿ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಪಂದ್ಯ ಸಮಾಪ್ತಿಗಾಗಿ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಭಿ ಕೊನೆಯ ಬಾರಿ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸಿದ್ದಾರೆ. 1 ಓಟದ ಹೆಚ್ಚುವರಿ. ಅಧಿಕೃತವಾಗಿ ಒಂದೆಡೆ ಯಂಗ್ಸ್ಟರ್ಸ್ 11 ಚೆನ್ನೈ ತಂಡ ಪಂದ್ಯಾಟವನ್ನು ಜಯಿಸಿದ್ರು ಕೂಡ ಪಂದ್ಯ ಸಮಾಪ್ತಿಗೆ 1 ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ನಿರೀಕ್ಷೆ ಓಟಗಳು ಬರ್ತಾ ಇಲ್ಲ. ಪ್ರಸ್ತುತ ಪಂದ್ಯಾಟವನ್ನ ಯಂಗ್ಸ್ಟರ್ಸ್ 11 ಚೆನ್ನೈನ ತಂಡ ಇಲ್ಲಿ ಜಯವನ್ನ ಕಾಣ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನ ಸಮರ್ಪಿಸಿದ್ದೇವೆ ಕೂಡ. ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ವಾರಿಯರ್ಸ್ 11 ಕ್ಯಾಪ್ಟನ್ ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬಂದು ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ತಾವು ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಂಘಟಕರು ಬಹಳಷ್ಟು ಅಭಿಮಾನದಿಂದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಿಕ್ಕಿದ್ದಾರೆ. ಈಗ ಮುಕ್ತಾಯಕರಣ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಯಂಗ್ಸ್ಟರ್ಸ್ 11 ಚೆನ್ನೈನ ಮಣಿಯವರು ಬರಬೇಕು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತಿದ್ದಾರೆ. ಪ್ರಸ್ತುತ ಪಂದ್ಯ ಮುಕ್ತಾಯವನ್ನು ಕಂಡಿದ್ದು ಮಣಿ